ಹಲೋ ಹಾಯ್ ನಮಸ್ಕಾರ. ಹಿಯರ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ? ಐ ಹೋಪ್ ಯು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೋತಾ ಇದ್ದೀನಿ. ಇವತ್ತು ನನಗೆ ಸ್ಪೆಷಲಾಗಿ ಮಾಡುವಂತಹ ಒಂದು ಸುಲಭವಾಗಿ ಮಾಡುವ ಎಗ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು. ನಾನು ಒಂದು ನಾನ್ ಸ್ಟಿಕ್ ತವ ತೊಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಅದು ಬಿಸಿಯಾದ ನಂತರ ತುಂಬ ಫೈನಾಗಿ ಕಟ್ ಮಾಡಿರುವಂಥ ಆನಿಯನ್ನ ಹಾಕ್ಕೋಬೇಕು. ನೋಡಿ, ತುಂಬ ನೀಟಾಗಿ ಕಟ್ ಮಾಡಿ ನಾನು 2 ಆನಿಯನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ 3 ತೊಗೋಬೋದು. ನಾನು 2 ಆನಿಯನ್ನ ತುಂಬ ಫೈನಾಗಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕುವಾಗ ಬಿಡಿಸಿ ಹಾಕಿ ಆದಷ್ಟು ತುಂಬ ಫೈನಾಗಿ ಕಟ್ ಮಾಡಿದೆ. ಯಾಕಂದರೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟೆ ಆನಿಯನ್ನು. ಈ ಮೊಟ್ಟೆ ಸಾಂಬಾರಿಗೆ ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಫ್ರೈ ಮಾಡೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಡ್ರೈ ರೋಸ್ಟ್ ಥರ ಮಾಡೋಂಗೆ ಇಲ್ಲ, ತುಂಬ ನೋಡಿಬಿಟ್ಟು ಮಾಡಬೇಕು. ಸ್ವಲ್ಪ ಬಾಡದಂಗೆ ಆಗಬೇಕು. ನೋಡಿ ಎಷ್ಟು ಆಗಿದೆ ನೋಡಿ ಇಷ್ಟಾದರೆ ಸಾಕು. ಇದು ತುಂಬ ಪಿಂಕ್ ಕಲರ್ ಬರಬೇಕಂತಿಲ್ಲ, ಸ್ವಲ್ಪ ಬಾಡೋಗ್ಬೇಕಷ್ಟೇ. ಇವಾಗ 10ರಿಂದ 12 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. 3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲೂ ಅಷ್ಟೇ, ನೀವು ಆನಿಯನ್ನು ತುಂಬ ಫ್ರೈ ಆಗಿದ್ಮೇಲೆ ಹಾಕ್ಕೊಳ್ಳೋದಲ್ಲ. ನಾನು ನೋಡಿ ಅಷ್ಟೇ ಫ್ರೈ ಮಾಡಿದ್ದೀನಿ, ಅಷ್ಟರಲ್ಲೇ ಹಾಕ್ಕೋಬೇಕು. ಯಾಕಂತ ಹೇಳಿದ್ರೆ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ 5ರಿಂದ 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲೆಲ್ಲೂ ಅದು ತುಂಬ ರೋಸ್ಟಾಗಿ ಫ್ರೈ ಆಗಿಲ್ಲ ಆ್ಯಂಡ್ ತುಂಬ ಸಾಫ್ಟಾಗಿ ಕಾಣಿಸ್ತಿದೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಫ್ರೈ ಆಗಿರುವಂತಹ ತಣ್ಣಗಾದ್ಮೇಲೆ ಫ್ರೈ ಆಗಿರುವಂಥ ಮಸಾಲೆನ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಹಾಕೊಳ್ಳಿ, ಬಿಸಿ ಇರುವಾಗ ಹಾಕೋಬೇಡಿ. ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡುವಾಗ ತುಂಬ ಕಡಿಮೆ ನೀರನ್ನು ಉಪಯೋಗಿಸಬೇಕು. ನೋಡಿ, ಫೈನ್ ಪೇಸ್ಟ್ ಆಗಬೇಕು. ತುಂಬ ಕಡಿಮೆ ನೀರನ್ನು ಉಪಯೋಗಿಸಬೇಕು. ಎಷ್ಟು ಕಡಿಮೆ ನೀರು ಯೂಸ್ ಮಾಡ್ಕೊಂಡು ಮಿಕ್ಸಿ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಚಕ್ಕೆ, 2 ಲವಂಗ, ಒಂದು 10 ಕಾಳು ಪೆಪ್ಪರು, ಹಾಗೆ 2 ಇಲಾಚಿ ಅಂದರೆ ಏಲಕ್ಕಿ ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಿ. ಇದು ಫ್ರೈ ಆಗ್ತಿರ್ಬೇಕಾದ್ರೆ ಇದಕ್ಕೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಇನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ ನೋಡಿ. ಇವಾಗ ಪೇಸ್ಟ್ ಮಾಡಿದ್ದೀರಲ್ಲ, ತುಂಬ ಫೈನ್ ಪೇಸ್ಟ್ ಬೇಕು ಇದು. ಇದನ್ನು ಇದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕಿಲ್ಲೂ ಹಂಗೆ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಸ್ಟಿರ್ ಮಾಡೋದು. ಅಂದರೆ ನೀವು ಏನು ಸ್ಪೂನ್ ಇರುತ್ತೆ ನೋಡಿ, ಅದನ್ನ ಸ್ಟಿರ್ ಮಾಡ್ತಾನೆ ಇರಬೇಕು. ಯಾಕಂದರೆ ಇದು ತಳ ಹಿಡಿಬಾರ್ದು. ಅದಕ್ಕೋಸ್ಕರ ಸ್ಟಿರ್ ಮಾಡ್ತಾನೆ ಇರಿ. ತುಂಬ ಅದರ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಸ್ಟಿರ್ ಮಾಡಬೇಕು. ನೀಟಾಗಿ ನೋಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ಯಾಕಂದರೆ ಇದರ ಮೇನ್ ಬಂದುಬಿಟ್ಟು ಆನಿಯನ್. ಮತ್ತು ನೀವು ಇಲ್ಲಿ ಏನು ಫ್ರೈ ಮಾಡ್ಕೋತೀರ ನೋಡಿ ಮಸಾಲ, ನೋಡಿ ಈ ಥರ ಎಣ್ಣೆ ಬಿಡಬೇಕು. ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ನೋಡಿ ಎಣ್ಣೆ ಬಿಡ್ತಿದೆ ನೋಡಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ನೀರೆಲ್ಲ ಅಬ್ಸರ್ವ್ ಆಗಿಬಿಟ್ಟು ಎಣ್ಣೆ ನೀಟಾಗಿ ಬಿಟ್ಕೊಳ್ಳಿದೆ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ 1 ಟೇಬಲ್ ಸ್ಪೂನು. ನಿಮಗೆ ರುಚಿಗೆ ತಕ್ಕ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿಲ್ಲ, ಎಣ್ಣೆ ಬಿಡ್ತಾ ಇದೆ. ಇವಾಗ ಇದಕ್ಕೆ 1 ಟೀ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಧನಿಯಾ ಪೌಡರ್, 1 ಟೇಬಲ್ ಸ್ಪೂನು ಖಾರ ಪೌಡರ್. ಇಷ್ಟೇ ಇದಕ್ಕೆ ಮಸಾಲ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ರಲ್ಲಿ. ಇವಾಗ ಏನು ಹಸಿರು ಕಲರ್ ಇತ್ತು ನೋಡಿ, ಇವಾಗ ಅದು ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಈ ಥರ ಆಗಿಬಿಟ್ಟಿದೆ. ಇಲ್ಲಿ ಯಾವುದೇ ಥರ ನೀರನ್ನು ಯೂಸ್ ಮಾಡಿಲ್ಲ. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನು ನಾನು ಸ್ವಲ್ಪ ದಪ್ಪ ಗಟ್ಟಿ ಇರುವಂಥ ಮೊಸರನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಹಾಕೋಬೋದು. 3 ಟೇಬಲ್ ಸ್ಪೂನು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಕ್ರೀಮ್ ಹಾಕ್ಕೊತಾ ಇದ್ದೀನಿ. ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಲೈ ಹಾಕ್ಕೊಳ್ಳಿ.
ಕೆನೆ ಬರುತ್ತಲ್ಲ ಹಾಲಿದು, ಅದು ಹಾಕ್ಕೊಂಡು ನೀಟಾಗಿ ಇದನ್ನು ಸ್ಟಿರ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ನೀರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಇದು ಮೀಡಿಯಮ್ ಆಗಿರಬೇಕು. ಕ್ರೀಮ್ ಥರ ಆಗುತ್ತೆ ನೋಡಿ, ಎಣ್ಣೆ ಬಿಡ್ತಾ ಇದೆ. ಇವಾಗ ಇದು ಸ್ಟಿರ್ ಮಾಡ್ಕೊಳ್ಳಿ. ಇದು ಒಂದು ಸರಿ ಲೋ ಫ್ಲೇಮಲ್ಲಿ ಮಸಾಲೆ ಕುದಿತಾ ಇರುತ್ತೆ, ಅಷ್ಟರಲ್ಲಿ ನಾನು ಎಗ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಬಟ್ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನಾನು 6 ಎಗ್ ತೊಗೊಂಡಿದ್ದೀನಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ನಾಸ್ಟಿಕ್ ತವ ತೊಗೊಂಡು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಗ್ನ ಫ್ರೈ ಮಾಡಿ. ಇದು 2 ಸೈಡು ನೀಟಾಗಿ ಫ್ರೈ ಆಗಬೇಕು, ರೆಡ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಸುಟ್ಟಿರುತ್ತೆ. ಆ್ಯಂಡ್ ಸ್ವಲ್ಪ ಖಾರ ಪೌಡರ್ ಆ್ಯಂಡ್ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ಬಿಟ್ಟು ಇದನ್ನ ನೀಟಾಗಿ ಮಸಾಲ ಎಲ್ಲ ಇಟ್ಕೋಬೇಕು ಎಗ್ಗಿಗೆ ನೋಡಿ. ಅದಕ್ಕೆ ನೀವು ಸ್ಪೂನ್ ಯೂಸ್ ಮಾಡಿದ್ರೆ ಹಾಗೆ ಅದನ್ನು ಮಾಡಿ, ಅದು ನೀಟಾಗಿ ಇಳ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಕಸ್ತೂರಿ ಮೆಥಿ ಹಾಕಿದ್ದೀನಿ. ಈ ಕಡೆ ಮಸಾಲ ಫ್ರೈ ಆಗಿದೆ ನೋಡಿ, ಸ್ವಲ್ಪ ನೀರು ಹಾಕಿಲ್ಲ, ತುಂಬ ನೀಟಾಗಿ ಎಣ್ಣೆ ಬಿಟ್ಕೊಂಡು ರೆಡಿಯಾಗಿದೆ. ಇವಾಗ ಅದೇ ಎಗ್ಗನ್ನು ತಗೊಂಡು ಇದಕ್ಕೆ ಹಾಕಿಬಿಟ್ಟು ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದ ಮೇಲೆ ತುಂಬ ತಿಕ್ಕಾದರೆ ಮಸಾಲೆ ಇಳ್ಕೊಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ನೀವು ಹಾಕ್ಕೊಳ್ಳಿ, ನಿಮಗೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ತುಂಬ ದಪ್ಪ ಆದರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಬೇಕು. ಅದಕ್ಕೆ ನಾನು ಸ್ವಲ್ಪ ನೋಡಿಕೊಂಡು ನೀರು ಹಾಕೋತಿದ್ದೇನೆ, ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಇದು ನೀರು ಹಾಕೊಂಡ ನಂತರ ಸ್ವಲ್ಪ 10 ನಿಮಿಷದಷ್ಟು ಇದನ್ನು ಮುಚ್ಚಿಡಬೇಕು. ಮಸಾಲೆ ಎಲ್ಲ ಇಟ್ಕೊಂಡಿದ್ದೆ ನೋಡಿ, ಎಣ್ಣೆ ಎಲ್ಲ ಬಿಟ್ಟು ಮಸಾಲೆ ಇಟ್ಕೊಂಡ್ಬಿಟ್ಟಿದೆ ಎಗ್ಗಿಗೆ, ನೀಟಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಇದು ಪರೋಟ, ಚಪಾತಿ, ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ನೀವು ಮಾಡಿ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗಾಗಿದೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಥ್ಯಾಂಕ್ ಯು ಆಲ್.